ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಈ ದಿನ 6ನೇ ತರಗತಿಯ ಕನ್ನಡ ವಿಷಯದ ಬಗ್ಗೆ ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಪಾಠ ಗಂಧರ್ವ ಸೇನ ಅಂತಕ್ಕಂಥ ಪಾಠವನ್ನು ನಾವು ಈ ದಿನ ನೋಡ್ತಾ ಇದ್ದೀವಿ. ಒಬ್ಬ ರಾಜನ ವಿಚಾರವಾದವಿಲ್ಲದ ಕಾರಣ, ಅವನ ಮುಂದಾಲೋಚನೆ ಇಲ್ಲದ ಕಾರಣ ಯಾವ ರೀತಿ ಒಂದು ಮೂರ್ಖತನದ ಪರಮಾವಧಿ ಆಗ್ತಾ ಇದೆ, ಮೂರ್ಖತನ ಯಾವ ರೀತಿ ರಾಜನಿಂದ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಪಾಠದಲ್ಲಿ. ಹೀಗಾಗಿ ಪಾಠವನ್ನು ನಾವು ಮೊದಲನೇ ನುಡಿಯನ್ನು ನೋಡೋಣ. ಒಂದು ದಿನ ಒಬ್ಬ ರಾಜ ಒಡ್ಡೋಲದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಏನಪ್ಪ ಅಂದ್ರೆ, ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ, ಒಡ್ಡೋಲಗ ಅಂದರೆ ಏನಪ್ಪ ಅಂದ್ರೆ ಆಸ್ಥಾನ ಸಭೆಯಲ್ಲಿ, ರಾಜನ ಆಸ್ಥಾನ ಅಥವಾ ರಾಜ್ಯಸಭೆಯಲ್ಲಿ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಗಟ್ಟಿಯಾಗಿ ಏನು ಮಾಡ್ಕೊಪ್ಪ ಅಂದ್ರೆ ಜೋರಾಗಿ ಮಂತ್ರಿ ಇದ್ದವ ಏನು ಮಾಡ್ಕೊಪ್ಪ ಅಂದ್ರೆ ಅಳ್ಕೊತ್ ಬಂದ ಅನ್ನೋದನ್ನು ನೋಡ್ತೀವಿ. ಅವನ ರೋದನಕ್ಕೆ ಕಾರಣವೆಂದು ರಾಜ ಪ್ರಶ್ನಿಸಿದ. ಅವನ ಈ ಅಳುವಿಗೆ ಕಾರಣ ಏನು ಅಂತೇಳಿ ರಾಜ ಏನು ಮಾಡಿದಪ್ಪ ಅಂದ್ರೆ ಪ್ರಶ್ನೆಯನ್ನು ಕೇಳ್ತಾನೋ. ಈ ರೋದನ ಅಂದ್ರೆ ಏನಪ್ಪ ಅಂದ್ರೆ ಅಳುವಿಕೆಗೆ ಏನು ಕಾರಣ, ನೀ ಏಕೆ ಅಳಾದಿ ಅನ್ನೋದನ್ನು ರಾಜ ಇದ್ದವ ಪ್ರಶ್ನೆಯನ್ನು ಮಾಡ್ತಾನೋ. ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ತನ್ನ ನಾಲಿಗೆಯನ್ನು ಏನು ಮಾಡ್ತಾನಪ್ಪ ಅಂದ್ರೆ ಉದ್ದ ಮಾಡಿ ಏನು ಮಾಡ್ತಾನಪ್ಪ ಅಂದ್ರೆ ಈ ಮಂತ್ರಿ ಇದ್ದವ ಅಲ್ಲಿ ಸಿಂಹಾಸನವನ್ನು ಏನು ಮುತ್ತಿಟ್ಟು ಭೂಮಿಗೆ ನಮಸ್ಕಾರ ಮಾಡಿ, ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ನಾಲಿಗೆಯನ್ನು ಉದ್ದ ಮಾಡಿ ಅಂದರೆ ಏನಪ್ಪ ಅಂದರೆ ಇಲ್ಲಿ ಅರ್ಥ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ. ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಗಾರಿಸುತ್ತ ಮೂರ್ಛೆ ಹೋದ. ಏನಾದಪ್ಪ ಅಂದ್ರೆ, ಗಂಧರ್ವಸೇನ ಇದ್ದವ ತೀರಿಕೊಂಡ, ಸತ್ತು ಹೋದ ಅಂತೇಳಿ ಮಂತ್ರಿ ಇದ್ದವ ಏನಾಗ್ತಾನಪ್ಪ ಅಂದ್ರೆ ಮೂರ್ಛೆ ಹೋಗ್ತಾನೋ ಅನ್ನೋದು, ಚಕ್ರ ಬಂದು ಬೀಳ್ತಾನೋ ಅನ್ನೋದನ್ನು ನೋಡ್ತೀವಿ ನಾವು. ರಾಜನು ಒಡ್ಡೋಲಗವನ್ನು ಅಲ್ಲೇ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನರ ಆತ್ಮಕ್ಕಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ಏನು ಮಾಡ್ತಾನಪ್ಪ ಅಂದ್ರೆ, ರಾಜ ತನ್ನ ಸಭೆಯನ್ನು ಅಲ್ಲೇ ಮೊಟಕುಗೊಳಿಸಿ ಅಥವಾ ಪರಿಸಮಾಪ್ತಿಗೊಳಿಸಿ ಅಲ್ಲೇ ಮುಗಿಸಿ ಏನು ಮಾಡ್ತಾನಪ್ಪ ಅಂದ್ರೆ ಕಣ್ಣೀರು ಸುರಿಸುತ್ತಾ ಅಳುತ್ತಾ ಏನು ಮಾಡ್ತಾನಪ್ಪ ಅಂದ್ರೆ ಗಂಧರ್ವಸೇನನ ಆತ್ಮಕ್ಕೆ ಶಾಂತಿ ಆಗಲಿ, ಅವನ ಆತ್ಮಕ್ಕೆ ಶಾಂತಿ ಆಗಲಿ ಅಂತೇಳಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ ಮಾಡಬೇಕೆಂದು ಏನು ಮಾಡೋದಂದ್ರೆ, ಗಂಧರ್ವಸೇನ ಸತ್ತಿದನು, ಅದಕ್ಕಾಗಿ ಶೋಕಾಚರಣೆ ಮಾಡಬೇಕು ಅಂಥೇಳಿ ಆಜ್ಞೆಯನ್ನು ಮಾಡ್ತಾನೋ, ಅಪ್ಪಣೆಯನ್ನು ಕೊಡ್ತಾನೋ ಅನ್ನೋದನ್ನು ನೋಡ್ತೀವಿ. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ. ಮಂತ್ರಿ ಮೂರ್ಛೆಯನ್ನು ಹೋಗಿದ್ದಲ್ಲ, ಆ ಮಂತ್ರಿಗೆ ಆರೈಕೆ ಮಾಡೋ ಸಂಬಂಧ, ಉಪಚಾರ ಮಾಡೋ ಸಂಬಂಧ ಡಾಕ್ಟರನ್ನು ಕರೆಸನು. ವೈದ್ಯರಂದ್ರೆ ಯಾರಪ್ಪ ಅಂದ್ರೆ ಡಾಕ್ಟರು ಅಂತ ಹೇಳ್ತೀವಿ ನಾವು. ರಾಜಭಟರಿಗೆ ತಿಳಿಸ್ತಾನು, ಸೈನಿಕರಿಗೆ ರಾಜಭಟರಿಗೆ ಏನು ಮಾಡ್ತಾನಪ್ಪ ಅಂದ್ರೆ ತಿಳಿಸಿ ಅಂತಃಪುರಕ್ಕೆ ಬರ್ತಾನು. ಅಂತಃಪುರ ಅಂದರೆ ಏನಪ್ಪ ಅಂದ್ರೆ ರಾಣಿಯರು ವಾಸಿಸುವಂಥ ಅರಮನೆ. ಆ ಅಂತಃಪುರಕ್ಕೆ ಬಂದು ರಾಣಿಯರು ಅವನ ಶೋಕಕ್ಕೆ ಕಾರಣ ಅಲ್ಲಿಯೇ ಕುಳಿತು ಕರುಳು ಕಿತ್ತು ಬರುವಂತೆ ಅಳತೊಡಗಿದ. ಅವನ ಅಂತಃಪುರಕ್ಕೆ ಬಂದು ಏನು ಮಾಡೋಕ್ಕೆ ಚಲೋ ಮಾಡಿದಪ್ಪ ಅಂದ್ರೆ ಕರುಳು ಕಿತ್ತು ಬರುವಂತೆ, ಅಂದರೆ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಆದ. ಕರುಳು ಕಿತ್ತು ಬರೋ ಹಂಗೆ ಏನು ಮಾಡೋಕ್ಕೆ ಚಲೋ ಮಾಡಿದಪ್ಪ ಅಂದ್ರೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ ಅನ್ನೋದು ನೋಡ್ತೀವಿ. ರಾಣಿ ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು. ಅವನ ಶೋಕಕ್ಕೆ ಯಾಕೆ ಅಳ್ತಾ ಇದೆಯಾ ಅಂಥೇಳಿ ರಾಜನಿಗೆ ರಾಣಿಯರು ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೋ ಅನ್ನೋದನ್ನು ನೋಡ್ತೀವಿ. ಆಗ ಗಂಧರ್ವಸೇನರು ತೀರಿಕೊಂಡ್ರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ, ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಗದ್ಗದ ಕಂಠದಿಂದ ಹೇಳಿದಾಗ ಏನಾಗ್ತಾಯಿದಪ್ಪ ಅಂದ್ರೆ ರಾಜನ ದುಃಖ ತಮ್ಮ ದುಃಖ ಎಂದು ತಿಳಿದು ಅವರು ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಎದೆ ಮೇಲೆ ಬಡ್ಕೊಂಡು ಏನು ಮಾಡೋಕ್ಕೆ ಚಲೋ ಮಾಡಿರಪ್ಪ ಅಂದ್ರೆ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೋ ಅನ್ನೋದು ನೋಡ್ತೀವಿ. ಯಾರಪ್ಪ ಅಂದ್ರೆ ರಾಣಿಯರು ಸಹ ರಾಜನ ಜೊತೆ ಅಳ್ಳಿಕ್ಕೆ ಎದೆ ಬಡ್ಕೊಂಡ ಅಳ್ಳಿಕ್ಕೆ ಪ್ರಾರಂಭ ಆಯಿತು. ಇಡೀ ಅಂತಃಪುರ ದುಃಖದಿಂದ ಮತ್ತು
ಗೊಂದಲದಿಂದ ತುಂಬಿತ್ತು ಅನ್ನೋದು ನೋಡ್ತೀವಿ. ಏನಾಗ್ತಿತ್ತಪ್ಪ ಅಂದ್ರೆ ಇಡೀ ರಾಣಿ ಅರಮನೆಯರೆಲ್ಲರೂ ಏನಪ್ಪ ಅಂದ್ರೆ ಈ ಅಂತಃಪುರ ದುಃಖದಿಂದ, ಈ ಗಂಧರ್ವ ಸೇನ ಸತ್ತಿರೋದ್ರಿಂದ, ಈ ಗಂಧರ್ವದೇನ ಸೇನ ಏನಪ್ಪ ಅಂದ್ರೆ ತೀರ್ಕೊಂಡಿರೋದ್ರಿಂದ ದುಃಖ ಪೂರ್ಣವಾದಂಥ ಅಂತಃಪುರ ಆಗ್ತೈತಿ ಅನ್ನೋದು ನೋಡ್ತೀವಿ. ಗೊಂದಲಮಯ ತುಂಬಿತ್ತು ಅನ್ನೋದು ನೋಡ್ತೀವಿ. ಹೀಗಾಗಿ ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ಒಬ್ಬ ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏಕೆ ತಿಳಿಯಲಿಲ್ಲ. ಅವಾಗ ಸೇವಕಿಯರಿರ್ತಾರಲ್ಲ, ಅವರ ಕೆಲಸಗಳನ್ನು ಮಾಡ್ತಕ್ಕಂಥ ಸೇವಕಿಯರು, ರಾಣಿಯರ ಸೇವಕಿಯರು ಇರ್ತಾರಲ್ಲ, ಈ ಎಲ್ಲ ಗೊಂದಲ ಅವಳಿಗೆ ತಿಳಿಯಲಿಲ್ಲ. ಅವಳು ಮಹಾರಾಣಿಯವರೇ ಅಂತ ಕೇಳ್ತಾಳು. ಮಹಾರಾಣಿಯವರೇ, ಎಲ್ಲರೂ ಏಕೆ ಅಳುತ್ತಿದ್ದಾರೆ ಎಂದು ಕೇಳಿದಳು. ಏನಪ್ಪ ಅಂದ್ರೆ ಈ ಎಲ್ಲರೂ ಯಾಕೆ ಅಳ್ತಾ ಇದ್ದಾರೆ, ಇಷ್ಟೆಲ್ಲ ಯಾಕೆ ಅಳ್ತಾ ಇದ್ದಾರೆ ಅನ್ನೋದನ್ನು ಯಾರಿಗೆ ಕೇಳ್ತಾಳಪ್ಪ ಅಂದ್ರೆ ಮಹಾರಾಣಿಯವರಿಗೆ ಸೇವಕಿಯದ್ದವಳು ಕೇಳ್ತಾಳು. ರಾಣಿ ನಿಟ್ಟುಸಿರು ಬಿಟ್ಟು, ಅಳೋದನ್ನು ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ಏನು ಮಾಡ್ತಾಳಪ್ಪ ಅಂದ್ರೆ, ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದಳು. ಏನಪ್ಪ ಅಂದ್ರೆ ಗಂಧರ್ವ ಸೇನರು ಏನಪ್ಪ ಅಂದ್ರೆ ತೀರಿಕೊಂಡ್ರು, ಸತ್ತು ಹೋದರು ಅನ್ನೋದನ್ನು ಹೇಳ್ತಾಳು. ಅವಾಗ ಸೇವಕಿ ಚುರುಕು ಬುದ್ಧಿಯವಳಾಗಿರ್ತಾವೆ. ಸೇವಕಿ ಏನಾಗಿರ್ತಾಳಪ್ಪ ಅಂದ್ರೆ ಚುರುಕು ಬುದ್ಧಿಯವಳಾಗಿರ್ತಾಳೆ ಅನ್ನೋದು ನೋಡ್ತೀವಿ ನಾವು. ಹೀಗಾಗಿ ಬಹಳಷ್ಟು ಬುದ್ಧಿವಂತಳಾಗಿರ್ತಕ್ಕಂಥ ಈ ಸೇವಕಿ ಅವಳು ಆಲೋಚನೆಯನ್ನು ಮಾಡಿದಳು, ವಿಚಾರವನ್ನು ಮಾಡಿದಳು. ಇಲ್ಲಿ ವಿಚಾರವನ್ನು ಮಾಡಿದಾಗ ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ, ಈ ಮಹಾರಾಜರಿಗೂ ಮತ್ತು ಆ ಗಂಧರ್ವ ಸೇನರು ಯಾಕೆ ಸಂಬಂಧ, ಎಷ್ಟ್ಯಾಕೆ ಆಳದರು ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ರಾಣಿಯ ಬಳಿ ಏನು ಮಾಡಿದಳಪ್ಪ ಅಂದ್ರೆ ಕೇಳ್ತಾಳು. ಆಗ ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ, ಅವಾಗ ರಾಣಿ ನನಗೆ ಗೊತ್ತಿಲ್ಲ ಅಂದಾಗ ರಾಜನ ಬಳಿ ಏನು ಮಾಡ್ತಾಳಪ್ಪ ಅಂದ್ರೆ ಓಡಿ ಹೋಗ್ತಾಳು. ಓಡಿ ಹೋಗಿ ಗಂಧರ್ವ ಸೇನರು ಯಾರು ಎಂದು ಕೇಳಿದಳು. ಅವಾಗ ಗಂಧರ್ವ ಸೇನರು ಯಾರು ಈ ಗಂಧರ್ವ ಸೇನ, ಯಾಕೆ ಅಳದಿರಿ ಅಂತೇಳಿ ಆ ಸೇವಕಿ ಇದ್ದಕ್ಕೆ ರಾಣಿ ಕೇಳ್ತಾಳು. ರಾಣಿ ಇದ್ದಕ್ಕೆ ಏನು ಮಾಡ್ತಾಳಪ್ಪ ಅಂದ್ರೆ ರಾಜನಿಗೆ ಕೇಳಿದಾಗ ರಾಜನಿಗೂ ಗೊತ್ತಿಲ್ಲ. ರಾಜನಿಗೂ ಏನಪ್ಪ ಅಂದ್ರೆ ಯಾರು ಗಂಧರ್ವ ಸೇನ ಅನ್ನೋದು ಗೊತ್ತಿಲ್ಲ ಅನ್ನೋದನ್ನು ನೋಡ್ತೀವಿ ನಾವು. ರಾಜನಿಗೂ ಅಳ್ತಾ ಇದ್ದಾನೆ ರಾಜ, ಆದ್ರೆ ಗಂಧರ್ವ ಸೇನ ಯಾರು ಅನ್ನೋದೇ ಗೊತ್ತಿಲ್ಲ ಅವನಿಗೆ, ರಾಜನಿಗೆ. ಆತ ಕಣ್ ಏನು ಮಾಡ್ತಾನಪ್ಪ ಅಂದ್ರೆ ಕಣ್ ಬಿಟ್ಟು ಆಶ್ಚರ್ಯದಿಂದ ಏನು ಮಾಡ್ತಾನಪ್ಪ ಅಂದ್ರೆ ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ಮೂರ್ಖತನದ ಈ ಕೆಲಸವನ್ನು ಮಾಡಿದೆ, ಗಂಧರ್ವ ಸೇನೆ ಯಾರು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ನಾ ಯಾಕೆ ಅಳದೇನೋ ಅಂತೇಳಿ ಕೂಡಲೇ ಏನು ಮಾಡ್ತಾನಪ್ಪ ಅಂದ್ರೆ ಬೇಗನೆ ಏನು ಮಾಡ್ತಾನಪ್ಪ ಅಂದ್ರೆ ಆಸ್ಥಾನಕ್ಕೆ ತೆರಳಿ ಅಂದರೆ ರಾಜ್ಯಸಭೆಗೆ ತೆರಳ್ತಾನೋ. ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದಂಥ ಮಂತ್ರಿಯನ್ನು ಕರೆಸಿಕೊಂಡು, ವೈದ್ಯರು ಏನು ಮಾಡಿದಾರಪ್ಪ ಅಂದ್ರೆ ಉಪಚಾರ ಮಾಡಿದಂಥ ಮಂತ್ರಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ರಾಜ ಕರೆಸ್ಕೊತಾನೋ. ಮಂತ್ರಿಗಳೇ, ಯಾರು ಈ ಗಂಧರ್ವ ಸೇನಾ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾನೋ. ಮಂತ್ರಿಗಳೇ, ಯಾರು ಈ ಗಂಧರ್ವ ಸೇನಾ ಅಂಥೇಳಿ ಕೇಳ್ತಾನೆ. ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ. ಅವಾಗ ಮಂತ್ರಿ ಇದ್ದ ಹೇಳ್ತಾನೋ, ಏನು ಹೇಳ್ತಾನಪ್ಪ ಅಂದ್ರೆ ಮಹಾರಾಜರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾನೋ. ಗಂಧರ್ವ ಸೇನರು ಯಾರೆಂದು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನೋ. ಗಂಧರ್ವ ಸೇನ ಯಾರೆಂದು ಅನ್ನೋದನ್ನು ನನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಆದರೆ ಪಡೆಯ ಮುಖ್ಯಸ್ಥ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನೋ. ಅವಾಗ ಪಡೆಯ ಮುಖ್ಯಸ್ಥ ಅಂದರೆ ಸೈನ್ಯದ ಮುಖ್ಯಸ್ಥ ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನು ಅತ್ತೆ. ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಆ ಒಬ್ಬ ಪಡೆಯ ಮುಖ್ಯಸ್ಥ ಅಂದರೆ ಸೈನ್ಯದ ಮುಖ್ಯಸ್ಥ ಇದ್ದವ ಏನು ಮಾಡ್ತಾನಪ್ಪ ಅಂದ್ರೆ ಅಳುತ್ತಾ ಬರ್ತಾನೆ. ಅಳುತ್ತಾ ಬಂದದನ್ನು ನಾನು ನೋಡಿ ಏನು ಮಾಡಿದನಪ್ಪ ಅಂದ್ರೆ ನಾನು ಅಳಲಿಕ್ಕೆ ಪ್ರಾರಂಭ ಮಾಡಿದನು ಅನ್ನೋದನ್ನು ಯಾರು ಹೇಳ್ತಾರಪ್ಪ ಅಂದ್ರೆ ಈ ಮಂತ್ರಿ ಇದ್ದವ ರಾಜನಿಗೆ ಹೇಳ್ತಾನೋ. ಆಗ ಮಾರು ನೋಡಿದ ಅಂದರೆ ಮರು ಉತ್ತರವನ್ನು ಕೊಟ್ಟ ಅನ್ನೋದನ್ನು ನೋಡ್ತೀವಿ. ರಾಜನ ಕೋಪ ನೆತ್ತಿಗೇರಿತು. ರಾಜ ಇದು ಗೊತ್ತಿಲ್ಲಾರದ ಇವು ಅಳದಾನ,
ಹೀಗಾಗಿ ರಾಜನಿಗೆ ಸಿಟ್ಟು ಬತ್ತು. ನೀನೊಬ್ಬ ಮೂರ್ಖ, ನೀನೇನಪ್ಪ ಅಂದ್ರೆ ಮಂತ್ರಿ ಇದ್ದವ ಮೂರ್ಖ ಇದಿ, ಒಬ್ಬ ಹುಚ್ಚರಗತಿ ವಿಚಾರವನ್ನು ಮಾಡಿದೆ. ಕೂಡಲೇ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ. ಯಾರು ಈ ಗಂಧರ್ವ ಸೇನ ಅನ್ನೋದನ್ನು ಪತ್ತೆ ಮಾಡ್ಕೊಂಡು ಬಾ ಅಂತೇಳಿ ಮಂತ್ರಿಗಿದ್ದವಾಗ ಏನು ಮಾಡ್ತಾನಪ್ಪ ಅಂದ್ರೆ ಆದೇಶವನ್ನು ಯಾರು ಕೊಡ್ತಾರಪ್ಪ ಅಂದ್ರೆ ರಾಜ ಇದ್ದವ ಕೊಡ್ತಾನೋ ಅನ್ನೋದನ್ನು ನೋಡ್ತೀವಿ. ಹೀಗಾಗಿ ಮಂತ್ರಿ ಇದ್ದವ ಎಂದ ಮಂತ್ರಿ ರಾಜನಿಗೆ ವಂದಿಸಿ ಕೂಡಲೇ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು. ಕೇಳಿದ ಕಿವಿ ಊರಿಗೆ ಏನು ಮಾಡಿದಪ್ಪ ಅಂದ್ರೆ ಮಾರಿ ತಂದಿತ್ತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿಯನ್ನು ಹೇಳಿದ. ಅಂದರೆ ಏನಾಯ್ತಪ್ಪ ಅಂದ್ರೆ ಕೇಳಿದಂಥ ಕಿವಿ ಊರಿಗೆ ಮಾರಿ ತಂದಿತ್ತು. ಅಂದ್ರೆ ನಾವು ಒಂದೊಂದು ಏನೇನು ಕೇಳ್ಕೊಂಡಿರ್ತೀವಲ್ಲ ಅದು ಕೆಲವೊಂದು ಸಂಕಟಕ್ಕೆ ಕಾರಣ ಆಗ್ತೈತಿ. ಇಲ್ಲಿ ಏನಾದರೂ ಗೊತ್ತಾಗೋಲಾಯ್ತು ಸುಮ್ಮನೆ ಅಳ್ಳಿಕ್ಕೆ ಹಚ್ಚಿದಂಥ ಮಂತ್ರಿ ಆಗಿದ್ದಂದ್ರೆ ಅವನಿಗೆ ಶಿಕ್ಷೆ ಆಗ್ತೈತೆ ಅಂತೇಳಿ ವಿಚಾರವನ್ನು ಮಾಡಿದಂಥ. ಅದಕ್ಕೆ ಇಲ್ಲಿ ಗಾದೆ ಮಾತು ಏನು ಹೇಳ್ತಾನೋ, ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂದುಕೊಂಡು ಅಲ್ಲಿಂದ ಏನು ಮಾಡ್ತಾನಪ್ಪ ಅಂದ್ರೆ ಕಾಲಿಗೆ ಬುದ್ಧಿಯನ್ನು ಹೇಳ್ತಾನೋ. ಹೀಗಾಗಿ ಪಡೆಯ ಮುಖ್ಯಸ್ಥನನ್ನು ಕಂಡು ಆ ಸೈನ್ಯದ ಮುಖ್ಯಸ್ಥ ನೋಡಿ ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ. ಅವಾಗ ಆ ಸೈನ್ಯಾಧಿಕಾರಿಯನ್ನು ಪ್ರಶ್ನೆಯನ್ನು ಮಾಡ್ತಾನೋ. ಅವಾಗ ಸೈನ್ಯಾಧಿಕಾರಿ ಏನು ಹೇಳ್ತಾನಪ್ಪ ಅಂದ್ರೆ, ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು. ಅದು ಯಾರು ಅನ್ನೋದನ್ನು ನಮಗೆ ಗೊತ್ತಿಲ್ಲ ಅಂತ ಏನಾಗಿದ್ದರು ಅನ್ನೋದನ್ನು ನಂಗೆ ಗೊತ್ತಿಲ್ಲ, ತಿಳಿಯದು ಅಂತ ಹೇಳ್ತಾನೆ. ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ನೋಡ್ರಿ ಎಷ್ಟು ವಿಚಿತ್ರ ಆಗ್ತೈತಿ. ಅವನ ಹೆಂಡತಿನ ಅಳದಾಳತ. ಸೈನ್ಯಾಧಿಕಾರಿಯ ಮುಖ್ಯಸ್ಥನ ಹೆಂಡತಿ ಅಳೋದನ್ನು ನೋಡಿದಂಥ ಈ ಸುದ್ದಿ ನಿಮಗೆ ಹೇಳಬೇಕೆಂದು ಅನಿಸ್ತು, ಬಂದು ಹೇಳಿದೆ ಎಂದನು. ಅಂದರೆ ಈ ಸುದ್ದಿಯನ್ನು ನಿಮಗೆ ಹೇಳಬೇಕು ಅಂಥೇಳಿ ಅನಿಸ್ತು. ಅವಾಗ ನಿಮಗೆ ನಾನು ಏನು ಮಾಡ್ತಾನಪ್ಪ ಅಂದ್ರೆ ಬಂದ ಹೇಳಿದನು ಅಂಥೇಳಿ ಯಾರು ಹೇಳ್ತಾರಪ್ಪ ಅಂದರೆ ಆ ಸೈನ್ಯಾಧಿಕಾರಿ ಮಂತ್ರಿಗೆ ಹೇಳ್ತಾನೋ ಅನ್ನೋದನ್ನು ನೋಡ್ತೀವಿ. ಇದು ಅವನ ಹೆಂಡತಿ ಹೇಳೋದನ್ನು ನೋಡಿ ಅವ ಏನು ಮಾಡಿದನಪ್ಪ ಅಂದ್ರೆ ಈ ಮಂತ್ರಿಗೆ ಹೇಳಿದನು ಅನ್ನೋದನ್ನು ನೋಡ್ತೀವಿ. ಇಲ್ಲಿಗೆ ಈ ಅವಧಿಯ ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಅವಧಿಯಲ್ಲಿ ಈ ಪಾಠವನ್ನು ಉಳಿದ ಪಾಠವನ್ನು ನಾವು ಏನು ಮಾಡೋಣಪ್ಪ ಅಂದ್ರೆ ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು.